ಪ್ರತಿಯೊಬ್ರು ಕೂಡ ಸಂಚಾರಿ ನಿಯಮವನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ವರ್ತಿಸಬೇಕಾಗುತ್ತೆ. ಆದ್ರೆ ಅಲ್ಲಿ ಮಾತ್ರ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸಂಚಾರಿ ನಿಯಮಕ್ಕೂ ಕೂಡ ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ನಡೆದುಕೊಳ್ತಾ ಇದ್ರು. ಇದಕ್ಕೆ ಆರ್ಟಿಒ ಅಧಿಕಾರಿಗಳು ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡಿ. ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತವರ ವಿರುದ್ಧ ಹುಬ್ಬಳ್ಳಿಯ ಆರ್ಟಿಒ ಅಧಿಕಾರಿಗಳು ಸಮರವನ್ನ ಸಾರಿರುವಂತದ್ದು. ಒಂದ್ ಕಡೆ ಕಳೆದ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 3 ಬಾರಿ ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ಮಾಡುವ ಮೂಲಕ ನೂರಾರು ವಾಹನಗಳನ್ನ ಜಪ್ತಿ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರು ಬಳಿ ಇರತಕ್ಕಂತ ಏನು ಆರ್ಟಿಒ ಕಚೇರಿಯ ಆವರಣದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, 1 ವರ್ಷದಲ್ಲಿ 3 ಬಾರಿ ಏನು ಈ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒಂದ್ ಕಡೆ ಸಂಚಾರಿ ನಿಯಮ ಅಂದ್ರೆ ಅಧಿಕೃತವಾದಂತಹ ಒಂದು ದಾಖಲೆಗಳಿಲ್ಲದೆ, ಸದೃಢ ಸರ್ಟಿಫಿಕೇಟ್ ಇಲ್ಲದೆ, ಅದೇ ರೀತಿ ವಾಯು ಮಾಲಿನ್ಯ, ಹೀಗೆ ಬಹುತೇಕ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ವಾಹನಗಳ ಮಾಲೀಕರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಸುಮಾರು 120ಕ್ಕೂ ಅಧಿಕ ವಾಹನಗಳನ್ನ ಈಗಾಗಲೇ ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ಬಹುತೇಕ ಆಟೋ, ಕಾರು, ಹೀಗೆ ಬಹುತೇಕ ವಾಹನಗಳು ಜಪ್ತಿ ಆಗಿರ್ತಕ್ಕಂಥದ್ದು. ಈ ಜಪ್ತಿ ಆಗಿರ್ತಕ್ಕಂಥ ವಾಹನಗಳಲ್ಲಿ ಬರೋಬ್ಬರಿ 111 ವಾಹನಗಳನ್ನು ಈಗಾಗಲೇ ಹರಾಜು ಪ್ರಕ್ರಿಯೆ ಮೂಲಕ ಈ ಆರ್ಟಿಒ ಅಧಿಕಾರಿಗಳು ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರುಗಳ ವಿರುದ್ಧ ಒಂದು ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡಿ ಇಲ್ಲಿ ಹರಾಜನ್ನ ಮಾಡಿರ್ತಕ್ಕಂಥದ್ದು. 120ಕ್ಕೂ ಅಧಿಕ ವಾಹನಗಳನ್ನ ಏನು ಜಪ್ತಿಯನ್ನ ಮಾಡುವ ಮೂಲಕ ಕಳೆದ 1 ವರ್ಷದಲ್ಲಿ 2025 ಮತ್ತು 26ರ ಅವಧಿಯಲ್ಲಿ 3 ಬಾರಿ ಈ ಒಂದು ಹರಾಜು ಪ್ರಕ್ರಿಯೆಯನ್ನ ಮಾಡಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಇದರಲ್ಲಿ ಈ ವಾಹನಗಳ ಮಾಲೀಕರು ಸುಮಾರು ವರ್ಷಗಳಿಂದ ಈ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತದ್ರ ಜೊತೆಗೆ ತೆರಿಗೆ ಭರ್ತಿ ಮಾಡುವಂತದಿರ್ಬೋದು, ತೆರಿಗೆ ತುಂಬುವಂತದಿರ್ಬೋದು, ಹೀಗೆ ಬಹುತೇಕ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡುವುದರ ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡುವ ಮೂಲಕ ಬರೋಬ್ಬರಿ 111 ವಾಹನಗಳನ್ನು ಈಗಾಗಲೇ ಹರಾಜು ಮಾಡಿರ್ತಕ್ಕಂಥದ್ದು. ಇನ್ನ ಮತ್ತೆ ಕಳೆದ 2 ತಿಂಗಳಂದ್ರೆ ಮುಂದಿನ ಏಪ್ರಿಲ್ ತಿಂಗಳಲ್ಲೂ ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳು ಮುಂದಾಗಲಿದ್ದಾರೆ. ಜೊತೆಗೆ ಈ ರೀತಿ ಒಂದ್ ಕಡೆ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ವಾಹನಗಳ ಮಾಲೀಕರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡುವ ಮೂಲಕ ಈ ರೀತಿ ವಾಹನಗಳನ್ನು ಜಪ್ತಿ ಮಾಡಿ ಯಾವುದೇ ರೀತಿಯಾದಂತಹ ವಾಹನಗಳ ಮಾಲೀಕರು ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಈ ಸೂಚನೆಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪ್ರತಿಯೊಬ್ರು ಕೂಡ ಸಂಚಾರಿ ನಿಯಮವನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ವರ್ತಿಸಬೇಕಾಗುತ್ತೆ. ಆದ್ರೆ ಅಲ್ಲಿ ಮಾತ್ರ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸಂಚಾರಿ ನಿಯಮಕ್ಕೂ ಕೂಡ ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ನಡೆದುಕೊಳ್ತಾ ಇದ್ರು. ಇದಕ್ಕೆ ಆರ್ಟಿಒ ಅಧಿಕಾರಿಗಳು ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡಿ. ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತವರ ವಿರುದ್ಧ ಹುಬ್ಬಳ್ಳಿಯ ಆರ್ಟಿಒ ಅಧಿಕಾರಿಗಳು ಸಮರವನ್ನ ಸಾರಿರುವಂತದ್ದು. ಒಂದ್ ಕಡೆ ಕಳೆದ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 3 ಬಾರಿ ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರ ವಿರುದ್ಧ ಕಾರ್ಯಾಚರಣೆ ಮಾಡುವ ಮೂಲಕ ನೂರಾರು ವಾಹನಗಳನ್ನ ಜಪ್ತಿ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರು ಬಳಿ ಇರತಕ್ಕಂತ ಏನು ಆರ್ಟಿಒ ಕಚೇರಿಯ ಆವರಣದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, 1 ವರ್ಷದಲ್ಲಿ 3 ಬಾರಿ ಏನು ಈ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಒಂದ್ ಕಡೆ ಸಂಚಾರಿ ನಿಯಮ ಅಂದ್ರೆ ಅಧಿಕೃತವಾದಂತಹ ಒಂದು ದಾಖಲೆಗಳಿಲ್ಲದೆ, ಸದೃಢ ಸರ್ಟಿಫಿಕೇಟ್ ಇಲ್ಲದೆ, ಅದೇ ರೀತಿ ವಾಯು ಮಾಲಿನ್ಯ, ಹೀಗೆ ಬಹುತೇಕ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಂಚಾರವನ್ನ ಮಾಡ್ತಾ ಇದ್ದಂತಹ ವಾಹನಗಳ ಮಾಲೀಕರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಸುಮಾರು 120ಕ್ಕೂ ಅಧಿಕ ವಾಹನಗಳನ್ನ ಈಗಾಗಲೇ ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ಬಹುತೇಕ ಆಟೋ, ಕಾರು, ಹೀಗೆ ಬಹುತೇಕ ವಾಹನಗಳು ಜಪ್ತಿ ಆಗಿರ್ತಕ್ಕಂಥದ್ದು. ಈ ಜಪ್ತಿ ಆಗಿರ್ತಕ್ಕಂಥ ವಾಹನಗಳಲ್ಲಿ ಬರೋಬ್ಬರಿ 111 ವಾಹನಗಳನ್ನು ಈಗಾಗಲೇ ಹರಾಜು ಪ್ರಕ್ರಿಯೆ ಮೂಲಕ ಈ ಆರ್ಟಿಒ ಅಧಿಕಾರಿಗಳು ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರುಗಳ ವಿರುದ್ಧ ಒಂದು ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡಿ ಇಲ್ಲಿ ಹರಾಜನ್ನ ಮಾಡಿರ್ತಕ್ಕಂಥದ್ದು. 120ಕ್ಕೂ ಅಧಿಕ ವಾಹನಗಳನ್ನ ಏನು ಜಪ್ತಿಯನ್ನ ಮಾಡುವ ಮೂಲಕ ಕಳೆದ 1 ವರ್ಷದಲ್ಲಿ 2025 ಮತ್ತು 26ರ ಅವಧಿಯಲ್ಲಿ 3 ಬಾರಿ ಈ ಒಂದು ಹರಾಜು ಪ್ರಕ್ರಿಯೆಯನ್ನ ಮಾಡಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಇದರಲ್ಲಿ ಈ ವಾಹನಗಳ ಮಾಲೀಕರು ಸುಮಾರು ವರ್ಷಗಳಿಂದ ಈ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತದ್ರ ಜೊತೆಗೆ ತೆರಿಗೆ ಭರ್ತಿ ಮಾಡುವಂತದಿರ್ಬೋದು, ತೆರಿಗೆ ತುಂಬುವಂತದಿರ್ಬೋದು, ಹೀಗೆ ಬಹುತೇಕ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡುವುದರ
ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ರು ಅಂತಕ್ಕಂತ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡುವ ಮೂಲಕ ಬರೋಬ್ಬರಿ 111 ವಾಹನಗಳನ್ನು ಈಗಾಗಲೇ ಹರಾಜು ಮಾಡಿರ್ತಕ್ಕಂಥದ್ದು. ಇನ್ನ ಮತ್ತೆ ಕಳೆದ 2 ತಿಂಗಳಂದ್ರೆ ಮುಂದಿನ ಏಪ್ರಿಲ್ ತಿಂಗಳಲ್ಲೂ ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳು ಮುಂದಾಗಲಿದ್ದಾರೆ. ಜೊತೆಗೆ ಈ ರೀತಿ ಒಂದ್ ಕಡೆ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ವಾಹನಗಳ ಮಾಲೀಕರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡುವ ಮೂಲಕ ಈ ರೀತಿ ವಾಹನಗಳನ್ನು ಜಪ್ತಿ ಮಾಡಿ ಯಾವುದೇ ರೀತಿಯಾದಂತಹ ವಾಹನಗಳ ಮಾಲೀಕರು ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಈ ಸೂಚನೆಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪ್ರತಿಯೊಬ್ರು ಕೂಡ ಸಂಚಾರಿ ನಿಯಮವನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ವರ್ತಿಸಬೇಕಾಗುತ್ತೆ. ಆದ್ರೆ ಅಲ್ಲಿ ಮಾತ್ರ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಸಂಚಾರಿ ನಿಯಮಕ್ಕೂ ಕೂಡ ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ನಡೆದುಕೊಳ್ತಾ ಇದ್ರು. ಇದಕ್ಕೆ ಆರ್ಟಿಒ ಅಧಿಕಾರಿಗಳು ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಏನ್ ಗೊತ್ತಾ, ಈ ರಿಪೋರ್ಟ್ ನೋಡಿ. ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತವರ ವಿರುದ್ಧ ಹುಬ್ಬಳ್ಳಿಯ ಆರ್ಟಿಒ ಅಧಿಕಾರಿಗಳು ಸಮರವನ್ನ ಸಾರಿರುವಂತದ್ದು. ಒಂದ್ ಕಡೆ ಕಳೆದ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 3 ಬಾರಿ ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ನೂರಾರು ವಾಹನಗಳನ್ನ ಜಪ್ತಿ ಮಾಡಿರುವಂತದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಗಬ್ಬೂರು ಬಳಿ ಇರತಕ್ಕಂತ ಏನು ಆರ್ಟಿಒ ಕಚೇರಿಯ ಆವರಣದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, 1 ವರ್ಷದಲ್ಲಿ 3 ಬಾರಿ ಏನು ಈ ಒಂದು ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಒಂದ್ ಕಡೆ ಸಂಚಾರಿ ನಿಯಮ ಅಂದ್ರೆ ಅಧಿಕೃತವಾದಂತಹ ಒಂದು ದಾಖಲೆಗಳಿಲ್ಲದೆ, ಸದೃಢ ಸರ್ಟಿಫಿಕೇಟ್ ಇಲ್ಲದೆ, ಅದೇ ರೀತಿ ವಾಯು ಮಾಲಿನ್ಯ, ಹೀಗೆ ಬಹುತೇಕ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಂಚಾರವನ್ನ ಮಾಡ್ತಾ ಇದ್ದಂತ ವಾಹನಗಳ ಮಾಲೀಕರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಸುಮಾರು 120ಕ್ಕೂ ಅಧಿಕ ವಾಹನಗಳನ್ನ ಈಗಾಗಲೇ ಜಪ್ತಿ ಮಾಡಿರ್ತಕ್ಕಂಥದ್ದು. ಈ ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ಬಹುತೇಕ ಆಟೋ, ಕಾರು, ಹೀಗೆ ಬಹುತೇಕ ವಾಹನಗಳು ಜಪ್ತಿ ಆಗಿರ್ತಕ್ಕಂಥದ್ದು. ಈ ಜಪ್ತಿ ಆಗಿರ್ತಕ್ಕಂಥ ವಾಹನಗಳಲ್ಲಿ ಬರೋಬ್ಬರಿ 111 ವಾಹನಗಳನ್ನು ಈಗಾಗಲೇ ಹರಾಜು ಪ್ರಕ್ರಿಯೆ ಮೂಲಕ ಈ ಆರ್ಟಿಒ ಅಧಿಕಾರಿಗಳು ಈ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ಮಾಲೀಕರುಗಳ ವಿರುದ್ಧ ಒಂದು ಕ್ರಮವನ್ನ ಕೈಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡಿ ಇಲ್ಲಿ ಹರಾಜನ್ನ ಮಾಡಿರ್ತಕ್ಕಂಥದ್ದು. 120ಕ್ಕೂ ಅಧಿಕ ವಾಹನಗಳನ್ನ ಏನು ಜಪ್ತಿಯನ್ನ ಮಾಡುವ ಮೂಲಕ ಕಳೆದ 1 ವರ್ಷದಲ್ಲಿ 2025 ಮತ್ತು 26ರ ಅವಧಿಯಲ್ಲಿ 3 ಬಾರಿ ಈ ಒಂದು ಹರಾಜು ಪ್ರಕ್ರಿಯೆಯನ್ನ ಮಾಡಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಇದರಲ್ಲಿ ಈ ವಾಹನಗಳ ಮಾಲೀಕರು ಸುಮಾರು ವರ್ಷಗಳಿಂದ ಈ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತದ್ರ ಜೊತೆಗೆ ತೆರಿಗೆ ಭರ್ತಿ ಮಾಡುವಂತದಿರ್ಬೋದು, ತೆರಿಗೆ ತುಂಬುವಂತದಿರ್ಬೋದು, ಹೀಗೆ ಬಹುತೇಕ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡುವುದರ ಜೊತೆಗೆ ಸಂಚಾರವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಾಹನಗಳನ್ನ ಜಪ್ತಿ ಮಾಡುವ ಮೂಲಕ ಬರೋಬ್ಬರಿ 111 ವಾಹನಗಳನ್ನ ಈಗಾಗಲೇ ಹರಾಜು ಮಾಡಿರ್ತಕ್ಕಂಥದ್ದು. ಇನ್ನ ಮತ್ತೆ ಕಳೆದ 2 ತಿಂಗಳಂದ್ರೆ ಮುಂದಿನ ಏಪ್ರಿಲ್ ತಿಂಗಳಲ್ಲೂ ಕೂಡ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳು ಮುಂದಾಗಲಿದ್ದಾರೆ. ಜೊತೆಗೆ ಈ ರೀತಿ ಒಂದ್ ಕಡೆ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡುವಂತ ವಾಹನಗಳ ಮಾಲೀಕರಿಗೆ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡುವ ಮೂಲಕ ಈ ರೀತಿ ವಾಹನಗಳನ್ನು ಜಪ್ತಿ ಮಾಡಿ ಯಾವುದೇ ರೀತಿಯಾದಂತಹ ವಾಹನಗಳ ಮಾಲೀಕರು ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಬಾರದು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನ ಈಗಾಗಲೇ ಆರ್ಟಿಒ ಅಧಿಕಾರಿಗಳು ಈ ಸೂಚನೆಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶ್ರೀಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.